ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಬಿಸಿಲು. ಬರೀ ಕರ್ನಾಟಕ ಅಲ್ಲ, ಭಾರತದಲ್ಲಿ ಎಲ್ಲಾ ಕಡೆ ಉರಿ ಬಿಸಿಲು ಕಾಣಿಸೋಕೆ ಶುರುವಾಗಿದೆ. ಹಿಲ್ ಸ್ಟೇಷನ್ಗಳನ್ನ ಬಿಟ್ರೆ ಜನ ಹೊರಗಡೆ ಕಾಲಿಡೋಕೆ ಭಯ ಪಡ್ತಿದ್ದಾರೆ. ಗಾರ್ಡನ್ ಸಿಟಿ ಬೆಂಗಳೂರಲ್ಲೂ ಕೂಡ ಬಿಸಿಲು 35 ಡಿಗ್ರಿ ದಾಟಿ ಮುನ್ನುಗ್ತಾ ಇದೆ. ಯಾವಾಗಲೂ ಸ್ವಲ್ಪ ಬಿಸಿ ಬಿಸಿಯಾಗಿರೋ ಕರ್ನಾಟಕದ ಪ್ರದೇಶಗಳಂತೂ ಈಗ ಫುಲ್ ಬಿಸಿಯಾಗಿ 40, 42, 44 ಡಿಗ್ರಿ ಈ ತರ ಎಲ್ಲ ಆಗೋಗಿದೆ. ಏಪ್ರಿಲ್ ಮೇ ಮುಗಿಯೋ ತನಕನೂ ಹೀಗೆ ಅಂತ ಹವಾಮಾನ ಇಲಾಖೆ ಹೇಳ್ತಿದಾರಲ್ಲ. ಹಾಗಿದ್ರೆ ಮನೆಯಲ್ಲಿ ಕೂಲ್ ಆಗಿರೋದು ಹೇಗೆ? ನಾವು ಮನೆಯನ್ನ ಕೂಲಾಗಿ ಇಡೋದು ಹೇಗೆ? ಜಾಸ್ತಿ ಖರ್ಚಿಲ್ಲದೆ ನ್ಯಾಚುರಲ್ ಆಗಿ ನಮ್ಮ ಮನೆಯನ್ನ ಕೂಲ್ ಆಗಿಡೋಕೆ ಏನೇನ್ ಮಾಡಬಹುದು, ಯಾವ ಟ್ರಿಕ್ಸ್ ವರ್ಕ್ ಆಗ್ಬೋದು, ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಾಂಕ್ರೀಟ್ ಮನೆ ಓವನ್ ಆಗೋದು ಯಾಕೆ? ಮೊದಲಿಗೆ ನಮ್ಮ ಮನೆಗಳು ಇಷ್ಟೊಂದು ಹೀಟ್ ಯಾಕೆ ಆಗ್ತಿವೆ, ಇದರ ಹಿಂದಿರೋ ಸೈನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಕಾಂಕ್ರೀಟ್ ಬಿಲ್ಡಿಂಗ್ ಗಳಿಗೆ ಥರ್ಮಲ್ ಮಾಸ್ ಅನ್ನೋ ಕೆಪಾಸಿಟಿ ಇರುತ್ತೆ. ಅಂದ್ರೆ ಇದೊಂಥರ ದೊಡ್ಡ ಬ್ಯಾಟ್ರಿ ಇದ್ದ ಹಾಗೆ. ಕಾಂಕ್ರೀಟ್ ಗೋಡೆಗಳು ಹಗಲು ಹೊತ್ತಲ್ಲಿ ಬಿಸಿಲನ್ನ ನಿಧಾನವಾಗಿ ಹೀರ್ಕೊಳ್ತವೆ. ರಾತ್ರಿ ಆದ್ಮೇಲೆ ಆ ಹೀರಿಕೊಂಡ ಶಾಖವನ್ನ ಮನೆಯ ಒಳಗಡೆ ರಿಲೀಸ್ ಮಾಡೋಕ್ ಶುರು ಮಾಡ್ತವೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಸ್ಟೀಲ್ ಟಿಫಿನ್ ಬಾಕ್ಸ್ ಅನ್ನ ಬಿಸಿಲಲ್ಲಿಟ್ಟ ಹಾಗೆ. ಆ ಬಾಕ್ಸ್ ತಕ್ಷಣ ಬಿಸಿ ಆಗಲ್ಲ, ಆದ್ರೆ ಒಮ್ಮೆ ಕಾದ್ಮೇಲೆ ಕೂಡ್ಲೆ ಪಟ್ಟಂತ ತಣ್ಣಗಾಗೋದು ಕೂಡ ಇಲ್ಲ. ಮನೆಗಳ ಸ್ಟೋರಿನೂ ಹಾಗೇನೆ. ಸೂರ್ಯ ಮುಳುಗಿದ ಮೇಲೂ ಕೂಡ ಇದೇ ಕಾರಣಕ್ಕೆ ನಮ್ಮ ಮನೆಯಲ್ಲಿ ರೂಮ್ಗಳು ಕುದಿತಾ ಇರೋದು. ಇದಕ್ಕೆ ಮೊದಲನೇ ಸೊಲ್ಯೂಷನ್ ಏನು ಹಾಗಾದ್ರೆ? ಕ್ರಾಸ್ ವೆಂಟಿಲೇಷನ್. ಅಂದ್ರೆ ಮನೆಗೆ ಹೊರಗಿನಿಂದ ತಣ್ಣನೆಯ ಗಾಳಿ ಬರೋಕೆ ಮತ್ತು ಒಳಗಿರೋ ಬಿಸಿ ಗಾಳಿ ಹೊರಗೆ ಹೋಗೋಕೆ ದಾರಿ ಮಾಡ್ಕೊಡ್ಬೇಕು. ತುಂಬಾ ಜನ ಮಧ್ಯಾಹ್ನ ಶೆಕೆ ಅಂತ ಹೇಳಿ ಮನೆ ಎಲ್ಲಾ ಕಿಟಕಿ ಬಾಗಿಲನ್ನ ಓಪನ್ ಮಾಡಿರ್ತಾರೆ. ಆದ್ರೆ ಸೈನ್ಸ್ ಪ್ರಕಾರ ನಾವು ಮಾಡ್ತಿರೋ ಅತಿ ದೊಡ್ಡ ತಪ್ಪುಗಿದೆ. ಕಿಟಕಿಗಳನ್ನ ಓಪನ್ ಮಾಡೋಕೆ ಒಂದು ಕರೆಕ್ಟ್ ಟೈಮ್ ಇದೆ. ಹೊರಗಿನ ಗಾಳಿಯ ತಾಪಮಾನ ಮನೆಯ ಒಳಗಿನ ತಾಪಮಾನಕ್ಕಿಂತ ಕಮ್ಮಿ ಇದ್ದಾಗ ಮಾತ್ರ ಕಿಟಕಿಗಳನ್ನ ತೆರಿಬೇಕು. ಅಂದ್ರೆ ಸಂಜೆ, ರಾತ್ರಿ ಮತ್ತು ಮುಂಜಾನೆ ಮಾತ್ರ ಕಿಟಕಿಗಳನ್ನ ಓಪನ್ ಮಾಡ್ಬೇಕು. ಆಕ್ಚುಲಿ ಉದಾಹರಣೆಗೆ ಬೆಂಗಳೂರಲ್ಲೀಗ ರಾತ್ರಿ ಹೊತ್ತು 2 ರಿಂದ 23 ಡಿಗ್ರಿ ಟೆಂಪರೇಚರ್ ಇರುತ್ತೆ, ಆದ್ರೆ ಹಗಲಲ್ಲಿ 36 ಡಿಗ್ರಿ ಇರುತ್ತೆ. ಹಾಗಾಗಿ ರಾತ್ರಿಯ ತಂಪಾದ ಗಾಳಿ ಮನೆ ಒಳಗಡೆ ಬರೋಕೆ ಕಂಪ್ಲೀಟ್ ಆಗಿ ಬಿಡಬೇಕು. ಆದ್ರೆ ಬೆಳಗ್ಗೆ ಬಿಸಿಲು ಶುರು ಆಗ್ತಿದ್ದ ಹಾಗೆ, ಹೊರಗಿನ ತಾಪಮಾನ ಜಾಸ್ತಿ ಆಗ್ತಿದ್ದ ಹಾಗೆ ಮನೆಯ ಎಲ್ಲ ಕಿಟಕಿಗಳನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಬೇಕು. ಯಾಕಂದ್ರೆ ಮಧ್ಯಾಹ್ನದ ಹೊತ್ತು ಕಿಟಕಿ ಓಪನ್ ಮಾಡಿದ್ರೆ ಒಳಗಿರೋ ತಂಪು ಗಾಳಿ ಹೊರಗೆ ಹೋಗುತ್ತೆ, ಹೊರಗಿರೋ ಬಿಸಿ ಗಾಳಿ ಒಳಗೆ ನುಗ್ಗುತ್ತೆ. ಇದರಿಂದ ಮನೆ ಇನ್ನಷ್ಟು ಹೀಟ್ ಆಗಿ ಓವನ್ ತರಹ ಕಾಯುತ್ತೆ ಅದು. ಇನ್ನು ತುಂಬಾ ಬಿಸಿ ಇದ್ದಾಗ ನಿಮ್ಮ ಟೇಬಲ್ ಫ್ಯಾನ್ ಅನ್ನ ಕಿಟಕಿ ಕಡೆಗೆ ತಿರುಗಿಸಿಡಿ. ಆಗ ಅದು ಎಕ್ಸಾಸ್ಟ್ ಫ್ಯಾನ್ ತರ ಕೆಲಸ ಮಾಡುತ್ತೆ. ರೂಮ್ ಒಳಗಿರೋ ಬಿಸಿ ಗಾಳಿಯನ್ನ ಹೊರಗೆ ಹಾಕುತ್ತೆ. ರಾತ್ರಿ ಹೊತ್ತು ಸೊಳ್ಳೆ ಕಾಟ ಅಂತ ಕಿಟಕಿ ಕ್ಲೋಸ್ ಮಾಡೋರು ಕಿಟಕಿಗಳಿಗೆ ಸೊಳ್ಳೆ ಪರದೆಯನ್ನ ಫಿಕ್ಸ್ ಮಾಡಿಸಿ ಕಿಟಕಿ ಕ್ಲೋಸ್ ಮಾಡಿಬಿಡಿ. ರಾತ್ರಿ ಹೊತ್ತು ಅದಕ್ಕೆ ಪರದೆಯನ್ನ ಫಿಕ್ಸ್ ಮಾಡಿಸ್ಕೊಳ್ಳಿ. ತಂಪಾದ ಗಾಳಿ ಒಳಗೆ ಬರುತ್ತೆ, ಸೊಳ್ಳೆ ಮಾತ್ರ ಹೊರಗಡೆ ಉಳಿಯುತ್ತೆ. ಪೊಲ್ಯೂಷನ್ ಬರೋದಿಲ್ವಾ ಕಿಟಕಿ ತೆಗೆದ್ರೆ? ಪೊಲ್ಯೂಷನ್ ಅಗೇನ್ ಅದು ಸಪರೇಟ್ ಟಾಪಿಕ್, ಅದು ಬೇರೆದೇ ಡಿಬೇಟ್. ಅದು ಅಲ್ಲಿ ಲಾಜಿಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ವರ್ಕ್ ಆಗುತ್ತೆ. ಇದು ಹಗಲು ಮತ್ತು ರಾತ್ರಿದು ಅದನ್ನು ನಾವು ನಿಮಗೆ ಪ್ರತ್ಯೇಕ ವರದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಇಲ್ಲಿ ಮಿಕ್ಸ್ ಆಗುತ್ತೆ, ಅದು ಒಂದಕ್ಕೊಂದು ಕೌಂಟರ್ ಇಂಟ್ಯೂಟಿವ್, ಇದು ಕಾಂಟ್ರಡಿಕ್ಷನ್ ಜಾಸ್ತಿ ಇದೆ. ಹಾಗಾಗಿ ನಾವು ಅಲ್ಲಿಗೆ ಹೋಗೋದು ಬೇಡ. ಈಗ ಪೊಲ್ಯೂಷನ್ ವಿಚಾರಕ್ಕೆ ನಾವಿಲ್ಲಿ ಹೇಳ್ತಿರೋದು ಸ್ನೇಹಿತರೆ, ತಾಪಮಾನ, ಮನೆಯನ್ನ ಕೂಲ್ ಆಗಿಡೋದು ಹೇಗೆ ಅನ್ನೋ ಟಾಪಿಕ್ಗೆ ಸಂಬಂಧಪಟ್ಟಂತೆ ಮಾತ್ರ. ಫ್ಯಾನ್ ಗಾಳಿನೇ AC ಆಗ್ಬೇಕಾ? ಜಸ್ಟ್ ಈ ಟ್ರಿಕ್ ಬಳಸಿ. ಇನ್ನು ಎರಡನೇ ಟ್ರಿಕ್ ಫ್ಯಾನ್ ಬಗ್ಗೆ. ಬೇಸಿಗೆ ಬಂತು ಅಂದ್ರೆ ಮನೆಯಲ್ಲಿ ಫ್ಯಾನ್ ಫುಲ್ ಸ್ಪೀಡ್ ನಲ್ಲಿ ತಿರುಗ್ತಾ ಇರುತ್ತೆ, ಆದ್ರೂ ಬರೀ ಬಿಸಿ ಗಾಳಿ ಬರ್ತಾ ಇದೆ ಅಂತ ನಾವೆಲ್ಲ ಬೈಕೊಳ್ತಾ ಇರ್ತೀವಿ. ಆದ್ರೆ ಇದರ ಹಿಂದೆ ಒಂದು ಸಿಂಪಲ್ ಸೈನ್ಸ್ ಇದೆ. ಫ್ಯಾನ್ ಯಾವತ್ತೂ ಗಾಳಿಯನ್ನ ತಂಪು ಮಾಡಲ್ಲ, ಅದು ಕೇವಲ ರೂಮ್ ನಲ್ಲಿರೋ ಗಾಳಿಯನ್ನ ರೌಂಡ್ ಹೊಡೆಯೋ ಹಾಗೆ ಮಾಡುತ್ತೆ ಅಷ್ಟೇ. ನಮ್ಮ ಚರ್ಮದ ಮೇಲಿರೋ ಬಿಸಿ ಗಾಳಿಯನ್ನ ದೂರ ತಳ್ಳಿ ನಮ್ಮ ಬೆವರು ಬೇಗ ಆವಿ ಆಗುವಂತೆ ಮಾಡುತ್ತೆ. ಇದರಿಂದ ನಮಗೆ ತಂಪಾದ ಫೀಲ್ ಸಿಗುತ್ತೆ. ಅದೇ ಕಾರಣಕ್ಕೆ ರೂಮ್ ನಲ್ಲಿ ಯಾರು ಇಲ್ಲದೆ ಇದ್ದಾಗ ಫ್ಯಾನ್ ಆನ್ ಮಾಡಿಟ್ರೆ ರೂಮ್ ಏನು ಕೂಲ್ ಆಗಿರುತ್ತೆ ನೀವು ಹೋಗ್ಬೇಕಾದ್ರೆ? ಇಲ್ಲ, ಗಾಳಿ ನಿಮ್ಮ ಮೇಲೆ ಬಿದ್ದಾಗ ನಿಮಗೆ ಫೀಲ್ ಆಗುತ್ತೆ, ಬಟ್ ರೂಮ್ನ ಟೆಂಪರೇಚರಲ್ಲಿ ಏನು ವ್ಯತ್ಯಾಸ ಆಗಿರೋದಿಲ್ಲ. ಬದಲಿಗೆ ಫ್ಯಾನ್ ನೀವು ಖಾಲಿ ರೂಮ್ನಲ್ಲಿ ಹಾಕಿ ಬಾಗಿಲಾಗಿಟ್ಟು ಬಂದರೆ ಫ್ಯಾನ್ನ ಮೋಟಾರ್ನಿಂದ ಒಂಚೂರು ಹೀಟ್ ಜಾಸ್ತಿ ಆಗಲಿ ಕಾಂಟ್ರಿಬ್ಯೂಟ್ ಆಗ್ಬೋದು. ಓವರ್ ಆಲ್ ಆ ರೂಮ್ದು ಟೆಂಪರೇಚರ್ ಡ್ರಾಪ್ ಆಗಲ್ಲ. ಅದರಿಂದ ಅಲ್ಲೇ ರೂಮ್ ಟೆಂಪರೇಚರ್ 35 ಡಿಗ್ರಿ ದಾಟಿದಾಗ ಫ್ಯಾನ್ ಅದೇ ಬಿಸಿ ಗಾಳಿಯನ್ನ ನಮ್ಮ ಮೈ ಮೇಲೆ ಎಸೆಯುತ್ತೆ. ಆದ್ರೆ ನಿಮ್ಮ ಮನೇಲಿ ಟೇಬಲ್ ಫ್ಯಾನ್ ಇತ್ತು ಅಂದ್ರೆ ಒಂದು ಪರಿಹಾರವನ್ನ ಯೂಸ್ ಮಾಡಬಹುದು. ನೀವು ಟೇಬಲ್ ಫ್ಯಾನ್ ಮುಂದೆ ಒಂದು ಬಕೆಟ್ ನಲ್ಲಿ ಐಸ್ ಕ್ಯೂಬ್ ಗಳನ್ನ ಇಡಬಹುದು. ಅಗೇನ್ ಐಸ್ ಕ್ಯೂಬ್ ಅಷ್ಟೊಂದು ಎಲ್ಲಿಂದ ತರೋಣ, ಅದು ಕರೆಂಟ್ ಏನ್ ಖರ್ಚಾಗಲ್ವಾ ಜಾಸ್ತಿ ಅನ್ನೋ ಪ್ರಶ್ನೆ ಕೇಳಬಹುದು. ಆಗತ್ತೆ, ಅದಕ್ಕೇನೆ ಇದು ಬಹಳ ಪ್ರಾಕ್ಟಿಕಲ್ ಏನಲ್ಲ ಇದು, ಬಟ್ ವರ್ಕ್ ಆಗುತ್ತೆ. ಇದು ಐಸ್ ಕ್ಯೂಬ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಂದು ಟೇಬಲ್ ಫ್ಯಾನ್ ಮುಂದೆ ಇಟ್ಟು ಆಮೇಲೆ ಫ್ಯಾನ್ ಆನ್ ಮಾಡಿದ್ರೆ ಅಲ್ಲಿ ಸೈನ್ಸ್ ಹೇಗೆ ವರ್ಕ್ ಆಗುತ್ತೆ ಗೊತ್ತಾ? ಥರ್ಮೋಡೈನಾಮಿಕ್ಸ್ ರೂಲ್ಸ್ ಇಲ್ಲಿ ಕೆಲಸ ಮಾಡುತ್ತೆ. ಐಸ್ ಅನ್ನೋದು ಇಲ್ಲಿ ಹೀಟ್ ಸಿಂಕ್ ತರ ಕೆಲಸ ಮಾಡುತ್ತೆ. ಅಂದ್ರೆ ಫ್ಯಾನ್ ಗಾಳಿ ಈ ಐಸ್ ಮೇಲೆ ಬಿದ್ದಾಗ ಆ ಐಸ್ ಗಾಳಿಯಲ್ಲಿರೋ ಬಿಸಿಯನ್ನ ಕಂಪ್ಲೀಟ್ ಆಗಿ ಹೀರ್ಕೊಳ್ಳುತ್ತೆ. ಇದನ್ನ ಸೈಂಟಿಫಿಕ್ ಭಾಷೆಯಲ್ಲಿ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರೀತಾರೆ. ಅಂದ್ರೆ ಐಸ್ ಕರಗೋಕೆ ಸುತ್ತಮುತ್ತಲಿನ ಬಿಸಿ ಗಾಳಿ ಅನ್ನೋದು ಎಳ್ಕೊಳ್ಳುತ್ತೆ. ಆಗ ಐಸ್ನಿಂದ ಬರೋ ಗಾಳಿ ಫುಲ್ ತಣ್ಣಗಿರುತ್ತೆ.
ಆದರೆ ರಿಯಾಲಿಟಿ ಏನು ಅಂದರೆ ಇದು ಇಡೀ ರೂಮನ್ನು AC ರೀತಿ ತಂಪು ಮಾಡಲ್ಲ. ಇದು ಕೇವಲ ಲೋಕಲೈಸ್ಡ್ ಕೂಲಿಂಗ್. ಅಂದರೆ ಡ್ರೈ ಆಗಿರೋ ವಾತಾವರಣ ಇದ್ದಾಗ ನೀವು ಕುಳಿತ ಜಾಗಕ್ಕೆ ಮಾತ್ರ ಒಂದು ತಂಪಾದ ಗಾಳಿಯ ಅನುಭವ ಸಿಗುತ್ತೆ. ಗಾಳಿಯಲ್ಲಿ ಮೊದಲೇ ತೇವಾಂಶ ಅಂದ್ರೆ ಹ್ಯೂಮಿಡಿಟಿ ಜಾಸ್ತಿ ಇದ್ರೆ ಟ್ರಿಕ್ ಅಷ್ಟಾಗಿ ವರ್ಕ್ ಆಗಲ್ಲ. ಹಾಗಾಗಿ ಇದು ಇಡೀ ರೂಮ್ಗೆ AC-ಗೆ ಆಲ್ಟರ್ನೇಟಿವ್ ಅಲ್ಲ. ಇದು ಐಸ್ ಕರಗೋವರೆಗೂ ಫ್ಯಾನ್ ಮುಂದೆ ಕೂತಾಗ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಷ್ಟೇ. ಅದಕ್ಕೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೂಲಿಂಗ್ ಬೇಕು ಅಂದರೆ ಲಾರ್ಜ್ ಕ್ವಾಂಟಿಟಿ ದೊಡ್ಡ ಪ್ರಮಾಣದ ಐಸ್ ಕ್ಯೂಬ್ಗಳು ಬೇಕಾಗುತ್ತೆ. ಎಲ್ಲಿಂದ ತರೋಣ? ನಮ್ಮಲ್ಲಿ ಇರೋದೇ ಫ್ರಿಜ್, ಮನೆಗೆ ಬಳಕೆ ಮಾಡೋ ಸಣ್ಣ ಫ್ರಿಜ್. ಅದರಲ್ಲಿ ಒಂದು 2-3 ಟ್ರೇಲ್ ಐಸ್ ಇದ್ರೂ ಕೂಡ ಬಕೆಟ್ ಗಟ್ಟಲೆ ಎಲ್ಲಿಂದ ತರೋಣ? ನಾವು ಉದ್ದ ಹರಿವಾಣದಲ್ಲಿ ಹರಡಿಡಷ್ಟೆಲ್ಲ ಎಲ್ಲಿಂದ ತರೋಣ ಅನ್ನೋ ಪ್ರಶ್ನೆ ನೀವು ಕೇಳ್ಬೋದು. ಅದಕ್ಕೆ ಬಹಳ ಪ್ರಾಕ್ಟಿಕಲ್ ಏನಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿ ಮಜಾ ತಗೋಬೋದು ಅಷ್ಟೇ ಇದರಲ್ಲಿ ಸ್ವಲ್ಪ. ಅಥವಾ ನಿಮ್ಮ ಮನೇಲಿ ಹೆವಿ ಐಸ್ ಇದೆ ಅಂತ ಹೇಳಿದ್ರೆ ಏನೋ ಇಶ್ಯೂ ಇಲ್ಲ ಅಂದರೆ ಅವಾಗ ಬೇಕಾದ್ರೆ ಯೂಸ್ ಮಾಡ್ಕೊಂಡು ನೋಡ್ಬೋದು. ಕೂಲರ್ ಬಜೆಟ್ ಕೂಲಿಂಗ್ ಆದರೆ ಹುಷಾರ್. ಫ್ಯಾನ್ಗಿಂತ ಸ್ವಲ್ಪ ಹೈ ಲೆವೆಲ್ ಆದರೆ AC ತಗೊಳ್ಳೋಕೆ ಬಜೆಟ್ ಇಲ್ಲ ಅನ್ನೋರಿಗೆ ಕೂಲರ್ ಯೂಸ್ ಆಗ್ಬೋದು. ಕರೆಂಟ್ ಬಿಲ್ ವಿಚಾರಕ್ಕೆ ಬಂದರೆ AC-ಗಿಂತ ಕೂಲರ್ ತುಂಬ ಕಮ್ಮಿ ಕರೆಂಟ್ ತಗೊಳುತ್ತೆ. ಒಂದು ನಾರ್ಮಲ್ ಕೂಲರ್ 150ರಿಂದ 300 ವಾಟ್ ಕರೆಂಟ್ ತಗೊಂಡ್ರೆ ಅದೇ ಒಂದು 1.5 ಟನ್ AC 1200ರಿಂದ 1800 ವಾಟ್ವರೆಗೂ ಕರೆಂಟ್ ಇಳಿಯುತ್ತೆ. ಆದರೆ ಒಂದು AC ಯೂಸ್ ಮಾಡೋ ಕರೆಂಟ್ನಲ್ಲಿ 4ರಿಂದ 5 ಕೂಲರ್ಗಳನ್ನು ಆರಾಮಾಗಿ ಓಡಿಸ್ಬೋದು. ಆದರೆ ಕೂಲರ್ ಯೂಸ್ ಮಾಡೋರು ಒಂದು ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಕೂಲರ್ಗಳು ಎವಾಪರೇಟಿವ್ ಕೂಲಿಂಗ್ ಅನ್ನೋ ಟೆಕ್ನಾಲಜಿ ಮೇಲೆ ಕೆಲಸ ಮಾಡೋದು. ಅಂದರೆ ಅವು ನೀರನ್ನು ಆವಿಯಾಗಿ ಮಾಡಿ ತಂಪಾದ ಗಾಳಿಯೊಂದಿಗೆ ಸ್ವಲ್ಪ ತೇವಾಂಶ ಸೇರಿಸಿ ರೂಮ್ ಒಳಗಡೆ ಬಿಡ್ತವೆ. ಇದು ಡ್ರೈ ಆಗಿರೋ ವಾತಾವರಣದಲ್ಲಿ ಮಾತ್ರ ಚೆನ್ನಾಗಿ ವರ್ಕ್ ಆಗುತ್ತೆ. ಉತ್ತರ ಕರ್ನಾಟಕ ಬಯಲುಸೀಮೆ ಭಾಗಗಳಲ್ಲಿ, ಆದರೆ ಮಂಗಳೂರು, ಉಡುಪಿ ರೀತಿ ಕರಾವಳಿ ಪ್ರದೇಶಗಳಲ್ಲಿ ಕೂಲರ್ಗಳು ಅಷ್ಟು ವರ್ಕ್ ಆಗಲ್ಲ. ಯಾಕಂದ್ರೆ ಆಗಲೇ ವಾತಾವರಣದಲ್ಲಿ ಹ್ಯೂಮಿಡಿಟಿ ಅಂದ್ರೆ ತೇವಾಂಶ ತುಂಬಾನೇ ಜಾಸ್ತಿ ಇರುತ್ತೆ. ಆಗ ಕೂಲರ್ ಹಾಕಿದ್ರೆ ರೂಮ್ ಒಳಗೆಲ್ಲ ಅಂಟು ಫೀಲ್ ಆಗೋಕೆ ಶುರು ಆಗ್ಬೋದು. ಗಾಳಿಯಲ್ಲಿ ಮೊದಲೇ ನೀರಿನ ಅಂಶ ಇರೋದ್ರಿಂದ ದೇಹದ ಬೆವರು ಆವಿ ಆಗಲ್ಲ. ಹೀಗಾಗಿ ಕರಾವಳಿ ಭಾಗದ ಜನರಿಗೆ ಕೂಲರ್ ಒಳ್ಳೆ ಆಪ್ಷನ್ ಅಲ್ಲ, AC-ನೇ ಗತಿ. ಆದರೆ ಡ್ರೈ ಏರ್ ಇರೋ ಜಾಗಗಳಲ್ಲಿ, ಬಯಲುಸೀಮೆಯಲ್ಲಿ, ಉತ್ತರ ಕರ್ನಾಟಕದಲ್ಲೆಲ್ಲ ಯೂಸ್ ಆಗ್ಬೋದು. ಇದು ಕೂಲರ್ಗಳು ಯೂಸ್ ಆಗ್ಬೋದು. ಈಗ ಮಾರ್ಕೆಟಲ್ಲಿ ಲೇಟೆಸ್ಟ್ ಕೂಲರ್ಗಳು ಕೂಡ ಬಂದಿದ್ದಾವೆ. ಇನ್ವರ್ಟರ್ ಸಪೋರ್ಟ್ ಇರೋ ಕೂಲರ್ಗಳು ಕೂಡ ಸಿಗ್ತವೆ. ಕರೆಂಟ್ ಹೋದ್ರೂ ಕೂಡ ಪವರ್ ಒಂದು ಸ್ಟೋರೇಜ್ ಇರುತ್ತೆ, ಅದ್ರ ಮೂಲಕ ಒಂದಷ್ಟು ಹೊತ್ತು ಎಕ್ಸ್ಟ್ರಾ ಓಡ್ತಾವೆ ಕರೆಂಟ್ ಆಫ್ ಆದ್ಮೇಲೂ ಕೂಡ. ಇವು ಪರ್ಸನಲ್ ಯೂಸ್ಗೆ, ಆಫೀಸ್ ಡೆಸ್ಕ್ ಮೇಲೆ ಇಟ್ಕೊಳ್ಳೋಕ್ಕೂ ಕೂಡ ತುಂಬ ಯೂಸ್ ಆಗ್ಬೋದು ತುಂಬ ಜನಕ್ಕೆ. ಜೊತೆಗೆ ಏರ್ ಕೂಲರ್ಗಳಲ್ಲಿ ಸ್ನೇಹಿತರೆ ತುಂಬ ಕ್ಲೀನ್ ಆಗಿ ಇಟ್ಕೊಳ್ಳೋದು ಮತ್ತೆ ಅದಕ್ಕೆ ಬಳಸೋ ನೀರು ಹಾಕಬೇಕಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ಗೆ ಕ್ಲೀನ್ ಆಗಿ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಗಲೀಜು ಮಾಡಕ್ ಬಿಟ್ರೆ ಅದರಲ್ಲಿರೋ ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್ ಎಲ್ಲವೂ ಕೂಡ ಅದು ಪಂಪ್ ಮಾಡಿದಾಗ ಹೊರಗಡೆ ಗಾಳಿಯನ್ನ ಅದರಲ್ಲಿ ಕೇವಲ ಎವಾಪರೇಟ್ ಆಗಿರೋ ಏರ್ ಮಾತ್ರ ಬರೋದಿಲ್ಲ, ವಾಟರ್ ಪಾರ್ಟಿಕಲ್ಸ್ ಮಾತ್ರ ಬರೋದಿಲ್ಲ, ಏರೋಸೋಲ್ಸ್ ಕೂಡ ಬರುತ್ತೆ. ಆ ಏರೋಸೋಲ್ಸ್ ಅಲ್ಲಿ ಇವೆಲ್ಲ ಬಂದು ಲಂಗ್ಸಿಗೆ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಜೊತೆಗೆ ನೀವು ಟ್ಯಾಪ್ ವಾಟರ್ ಹಿಡಿದು ಹಾಕಿದ್ರೆ ಟ್ಯಾಪ್ ವಾಟರ್ನ ಸೀದಾ ಲಂಗ್ಸಿಗೆ ಕಳಿಸ್ತಾ ಇದ್ದೀರಿ ಅಂತಲೂ ಅರ್ಥ ಮಾಡ್ಕೊಳ್ಳಿ. ನೀವು ಅದಕ್ಕೆ ನೀವು ಕುಡಿಯೋ ನೀರನ್ನ, ಅಷ್ಟು ಕ್ಲೀನ್ ಆಗಿರೋ ನೀರನ್ನು ಅಷ್ಟು ಕ್ಲೀನ್ ಆಗಿರೋ ಏರ್ ಕೂಲರಲ್ಲಿ ಹಾಕಿ ಯೂಸ್ ಮಾಡಿದ್ರೆ ಸ್ವಲ್ಪ ರಿಸ್ಕ್ ಕಮ್ಮಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿರೋ ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್ ಏನೇ ಇದ್ರೂ ಕೂಡ ಸೂಕ್ಷ್ಮ ಜೀವಿಗಳು ಅದರಿಂದ ಏರ್ ಕೂಲರ್ನಿಂದ ಬರೋ ಈ ಏರೋಸೋಲ್ಸಲ್ಲಿ ನೇರವಾಗಿ ಮೂಗೆ ಒಳಗಡೆ ಹೋಗ್ಕೊಂಡು, ಬಾಯಿ ಒಳಗಡೆ ಹೋಗ್ಕೊಂಡು ಸೀದಾ ನಿಮ್ಮ ಲಂಗ್ಸನ್ನು ಸೇರುವ ಡೈರೆಕ್ಟ್ ಎಂಟ್ರಿ ಅವುಗಳಿಗೆ ಸಿಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಏರ್ ಕೂಲರ್ ಬಳಸೋರು ಅದರ ಸ್ವಚ್ಛತೆ ಮತ್ತು ಅದಕ್ಕೆ ಹಾಕೋ ನೀರಿನ ಸ್ವಚ್ಛತೆ ಕ್ವಾಲಿಟಿ ಬಗ್ಗೆ ಕೂಡ ತುಂಬಾ ಕೇರ್ಫುಲ್ ಆಗಿ ಇರಲೇಬೇಕು. 0 ಬಜೆಟ್ ಮನೆ ಫ್ರಿಡ್ಜ್ ಆಗಬೇಕು. ಇದೆಲ್ಲ ಬೇಡ, ಕೂಲರ್ ಬೇಡ, AC ಬೇಡ, 0 ಬಜೆಟ್ ಆದರೂ ಮನೆ ಕೂಲ್ ಆಗಿರಬೇಕು ಅನ್ನೋಕೆ ಒಂದಷ್ಟು ನ್ಯಾಚುರಲ್ ಐಡಿಯಾ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಮನೆಯ ಟೆರೇಸ್ಗೆ ವೈಟ್ ಪೇಂಟ್ ಅಥವಾ ಕೂಲ್ ರೂಫ್ ಪೇಂಟನ್ನು ಹೊಡಿಸ್ಬೋದು. ಯಾಕಂದರೆ ನಮ್ಮ ಮನೆಗೆ ಅತಿ ಹೆಚ್ಚು ಹೀಟ್ ಬರೋದೇ ಟೆರೇಸ್ ಅಥವಾ ಮೇಲ್ಛಾವಣಿಯಿಂದ. ಅದನ್ನು ಕಂಟ್ರೋಲ್ ಮಾಡಿದ್ರೆ ಟಾಪ್ ಫ್ಲೋರ್ನಲ್ಲಿ ಇರೋರಿಗಂತೂ ಕುಕ್ಕರ್ ಥರ ಫೀಲ್ ಆಗ್ತಿರುತ್ತಲ್ಲ, ಅವರಿಗೆ ಅರ್ಧ ಧಾಗೆ ಕಮ್ಮಿ ಆಗುತ್ತೆ. ಇದು ಆಲ್ಬೆಡೋ ಎಫೆಕ್ಟ್ ಅನ್ನೋ ಸೈನ್ಸ್ ಮೇಲೆ ಕೆಲಸ ಮಾಡುತ್ತೆ. ಆಲ್ಬೆಡೋ ಎಫೆಕ್ಟ್ ಅಂದರೆ ರಿಫ್ಲೆಕ್ಟಿವಿಟಿ. ಬಿಳಿ ಬಣ್ಣ ಸೂರ್ಯನ ಬಿಸಿಲನ್ನು ಹೀರ್ಕೊಳ್ಳಲ್ಲ, ಬದಲಾಗಿ ಅದನ್ನು ವಾಪಸ್ ಆಕಾಶಕ್ಕೆ ರಿಫ್ಲೆಕ್ಟ್ ಮಾಡುತ್ತೆ. ಇದರಿಂದ ನಿಮ್ಮ ಟೆರೇಸ್ ಮೇಲ್ಮೈ ಉಷ್ಣಾಂಶ ಬರೋಬ್ಬರಿ 10ರಿಂದ 20 ಡಿಗ್ರಿ ಕಮ್ಮಿ ಆಗುತ್ತೆ. ಹಾಗೆ ಮನೆ ಒಳಗಿನ ತಾಪಮಾನ ಕೂಡ 2ರಿಂದ 3 ಡಿಗ್ರಿ ಕಮ್ಮಿ ಆಗುತ್ತೆ. ಇದರಿಂದ ನಿಮ್ಮ ಮನೆ ನ್ಯಾಚುರಲ್ ಆಗಿ ತಂಪಾಗುತ್ತೆ. ಕರೆಂಟ್ ಬಿಲ್ನಲ್ಲಿ 25ರಿಂದ 30% ಉಳಿತಾಯ ಆಗುತ್ತೆ. ದುಬಾರಿ ಪೇಂಟ್ ತರೋಕ್ ಆಗಲ್ಲ ಅನ್ನೋರು ವೈಟ್ ಸಿಮೆಂಟ್ ಜೊತೆಗೆ ಸ್ವಲ್ಪ ಫೆವಿಕಾಲ್ ಮಿಕ್ಸ್ ಮಾಡಿ ಟೆರೇಸ್ಗೆ ಹೊಡಿತಾರೆ. ಇನ್ನೊಂದು ನ್ಯಾಚುರಲ್ ಟ್ರಿಕ್ ಅಂದ್ರೆ ಮನೆ ಒಳಗಡೆ ಗಿಡಗಳನ್ನ ಬೆಳೆಸೋದು. ಇಂಡೋರ್ ಪ್ಲಾಂಟ್ಸ್ ಮನೆಗೆ ಬ್ಯೂಟಿ ಮಾತ್ರ ಅಲ್ಲ, ಸಖತ್ ಕೂಲಿಂಗ್ ಎಫೆಕ್ಟ್ ಅನ್ನ ಕೂಡ ಕೊಡ್ತವೆ. ಇದು ಟ್ರಾನ್ಸ್ಪಿರೇಷನ್ ಅನ್ನೋ ಪ್ರಕ್ರಿಯೆ ಮೂಲಕ ಆಗುತ್ತೆ. ಗಿಡಗಳು ಬೇರಿನ ಮೂಲಕ ನೀರನ್ನ ಹೀರ್ಕೊಂಡು ಎಲೆಗಳ ಮೂಲಕ ಆವಿಯ ರೂಪದಲ್ಲಿ ಹೊರಬಿಡ್ತವೆ. ನೀರು ಆವಿ ಆಗುವಾಗ ಸುತ್ತಮುತ್ತಲಿನ ಗಾಳಿಯ ಬಿಸಿಯನ್ನ ಅದು ಹೇಳ್ಕೊಳ್ಳುತ್ತೆ. ಇದರಿಂದ ರೂಮ್ ನ್ಯಾಚುರಲ್ ಆಗಿ ಸ್ವಲ್ಪ ತಂಪಾಗುತ್ತೆ. ಸ್ನೇಕ್ ಪ್ಲಾಂಟ್, ಪೀಸ್ ಲಿಲಿ, ಅರೆಕಾ ಪಾಮ್ ಗಿಡಗಳು ಮನೆಯೊಳಗೆ ಬೆಳೆಸೋಕೆ ಬೆಸ್ಟ್. ಇವು ಆಕ್ಸಿಜನ್ ಕೂಡ ಜಾಸ್ತಿ ಮಾಡ್ತವೆ. ಇನ್ನು ಹಳ್ಳಿಗಳಲ್ಲಿ ಅಥವಾ ಶೀಟ್ ಮನೆಗಳಲ್ಲಿ ಇರೋರು ಮಾಡೋ ಒಂದು ಕಾಮನ್ ಟ್ರಿಕ್ ಅಂದ್ರೆ
ಟೆರೇಸ್ ಅಥವಾ ಶೀಟ್ ಮೇಲೆ ಒದ್ದೆ ಗೋಣಿ ಚೀಲಗಳನ್ನ ಹಾಕ್ತಾರೆ. ಇದು ಕೂಡ ಎವಾಪರೇಟಿವ್ ಕೂಲಿಂಗ್ ಮೂಲಕ ಕೆಲಸ ಮಾಡುತ್ತೆ. ಆ ಚೀಲದಲ್ಲಿರೋ ನೀರು ಆವಿಯಾಗಿ ಶೀಟ್ನ ಬಿಸಿಯನ್ನ ಅದು ಕಂಪ್ಲೀಟ್ ಆಗಿ ಹೀರ್ಕೊಳ್ತಾ ಹೋಗುತ್ತೆ. ಇದರಿಂದ ಶೀಟ್ ಮನೆ ಒಳಗಡೆ ಕುದಿಯೋದು ಕಮ್ಮಿ ಆಗುತ್ತೆ. ಆದ್ರೆ ಅಗೇನ್ ಈ ಟ್ರಿಕ್ ಕೂಡ ಬಯಲು ಸೀಮೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ವರ್ಕ್ ಆಗ್ಬೋದು. ಡ್ರೈ ಆಗಿರೋ ಬಿಸಿಲಿರೋ ವೆದರ್ ಇರೋ ಪ್ರದೇಶದಲ್ಲಿ, ಹ್ಯೂಮಿಡಿಟಿ ಜಾಸ್ತಿ ಇರೋ ಬಿಸಿಲಿರುತ್ತಲ್ಲ ಕರಾವಳಿ ಕಡೆ, ಅಲ್ಲಿ ಜಾಸ್ತಿ ವರ್ಕ್ ಆಗ್ಲಿಕ್ಕಿಲ್ಲ. ಇನ್ನುಳಿದಂತೆ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಕೂಡ ಒಂದಷ್ಟು ಐಡಿಯಾಗಳನ್ನ ಫಾಲೋ ಮಾಡ್ತಾ ಇದ್ರಲ್ಲ. ಮುಖ್ಯವಾಗಿರೋದು ರಾಮಚ್ಚ ಅಥವಾ ಲಾವಂಚದ ಪರದೆಗಳು. ಈ ಪರದೆಗಳನ್ನ ಕಿಟಕಿ ಕಟ್ಟಿ ಅದರ ಮೇಲೆ ನೀರನ್ನ ಸಿಂಪಡಿಸಿದಾಗ ಅವಾಗ ಹೊರಗಿನ ಬಿಸಿಗಾಳಿ ಒದ್ದೆಯಾದ ರಾಮಚ್ಚದ ಬೇರುಗಳ ಮೂಲಕ ಹಾದು ಒಳಗೆ ಬಂದಾಗ ಆ ಗಾಳಿಯಲ್ಲಿರೋ ಶಾಖವನ್ನ ನೀರು ಹೀರ್ಕೊಂಡಿರುತ್ತೆ ಸ್ವಲ್ಪ. ಇದರಿಂದ ಮನೆ ಒಳಗಡೆ ಬರೋ ಗಾಳಿ ಸ್ವಲ್ಪ ತಂಪಾಗಿ ಫೀಲ್ ಆಗುತ್ತೆ. ಅಷ್ಟೇ ಅಲ್ಲ, ಮನೆ ಒಳಗಡೆ ಒಂದು ಅದ್ಭುತವಾದ ಸುಗಂಧವನ್ನ ಕೂಡ ಇವು ಹರಡ್ತವೆ. ಇದು ಕೂಡ ಎವಾಪರೇಟಿವ್ ಕೂಲಿಂಗ್ ಸೈನ್ಸ್ ಪ್ರಕಾರವೇ ವರ್ಕ್ ಆಗೋದು. ಒಂದ್ ವೇಳೆ ನಿಮ್ ಬಳಿ ರಾಮಚ್ಚದ ಪರದೆ ಇಲ್ಲ ಅಂದ್ರೆ ಅಥವಾ ದಪ್ಪನೆಯ ಟವಲ್ ಅನ್ನ ಕೂಡ ನೀರಿನಲ್ಲಿ ನೆನೆಸಿ ಕಿಟಕಿ ಕಟ್ಟಿ ಟ್ರೈ ಮಾಡಿ ನೋಡ್ಬೋದು. ಇದು ಕೂಡ ಸಿಮಿಲರ್ ಆಗಿ ಕೆಲಸ ಮಾಡುತ್ತೆ. ಇನ್ನೊಂದು ಮುಖ್ಯವಾಗಿರೋ ಐಡಿಯಾ ಅಂದ್ರೆ ಬ್ಲ್ಯಾಕ್ಔಟ್ ಕರ್ಟನ್ಸ್. ಹಗಲೊತ್ತಲ್ಲಿ ಕಿಟಕಿಯಿಂದ ಬರೋ ಸೂರ್ಯನ ಕಿರಣಗಳನ್ನ ತಡೆಯೋದು ಬಹಳ ಮುಖ್ಯ. ಬಿಳಿ ಬಣ್ಣದ ಅಥವಾ ಲೈಟ್ ಕಲರ್ನ ದಪ್ಪನೆಯ ಕರ್ಟನ್ಗಳನ್ನ ಹಾಕಿದ್ರೆ ಅದು ಸೂರ್ಯನ ಶಾಖವನ್ನ 33% ತಡೆಯುತ್ತೆ ಅಂತ ಹೇಳಿ ರಿಸರ್ಚ್ಗಳು ಹೇಳ್ತವೆ. ಇದರಿಂದ ಒಳಗಿನ ಟೆಂಪರೇಚರ್ ನ್ಯಾಚುರಲ್ ಆಗಿ ಕಮ್ಮಿ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಗ್ರೂಪ್ಸಲ್ಲಿ ಶೇರ್ ಮಾಡ್ಬೋದು ನೀವು. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಜಾಯಿನ್ ಆಗ್ಬೋದು, ಸೇರ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.